ಬಾಂಧವ್ಯದ ಬೆಂಕಿ. ಅಣ್ಣನ ಆ ಒಂದು ಪ್ರಶ್ನೆಗೆ ಅಹಲ್ಯ ಕ್ಷಣಕಾಲ ಮೌನವಾದ್ಲು. ನಂತರ ತನ್ನ ಮುಖದ ಮೇಲಿನ ತಳಮಳವನ್ನು ಮುಚ್ಚಿಡುತ್ತಾ, ಛೇ, ಅದೇನೂ ಅಲ್ಲ ಅಣ್ಣ. ನಾನು ಸುಮ್ಮನೆ ಸಾಧಾರಣವಾಗಿಯೇ ಕೇಳಿದೆ ಅಷ್ಟೆ. ನಾವಿಬ್ಬರಿಗೂ ಕಾನೂನಿನಲ್ಲಿ ಯಾವ ಬಾಂಧವ್ಯವೂ ಉಳಿದಿಲ್ಲ. ಇರಲಿ, ಇದಕ್ಕಿದ್ದಂತೆ ಯಾಕೆ ಫೋನ್ ಮಾಡಿದೆ? ಏನಾದರೂ ವಿಷಯನಾ ಅಂತ ವಿಷಯ ಬದಲಾಯಿಸಿದ್ಲು. ಮತ್ತೊಂದು ತುದಿಯಲ್ಲಿದ್ದ ಅಣ್ಣ ಸಂತೋಷ ಧ್ವನಿಯಲ್ಲಿ ಹೇಳ್ದ, ಇನ್ನೇನಮ್ಮ ವಿಶೇಷ? ಕೊನೆಗೂ ನೀನು ಮದುವೆಗೆ ಒಪ್ಕೊಂಡಿದೀಯಾ ಅಲ್ವೇ? ನಿನ್ನ ಅದೃಷ್ಟಕ್ಕೆ ಅತ್ಯಂತ ಒಳ್ಳೆಯ ವರ ಸಿಕ್ಕಿದ್ದಾನೆ. ನೀನು ಕೇಳ್ಕೊಂಡಂತೆಯೇ ಅವನು ಕೂಡ ಒಬ್ಬ ಮಗುವಿನ ತಂದೆ, ಅತ್ಯಂತ ಸಭ್ಯ, ಶ್ರೀಮಂತ, ನನಗೆ ಮೊದಲೇ ತಿಳಿದಿರುವ ಒಳ್ಳೆಯ ಕುಟುಂಬ. ನಿನಗಲ್ಲಿ ಯಾವುದೇ ಕೊರತೆ ಆಗೋದಿಲ್ಲ. ನಿನ್ನನ್ನು ಮಗಳಂತೆ ನೋಡಿಕೊಳ್ಳುವ ಅತ್ತೆ, ಪ್ರೀತಿಯ ಮಾವ ಮತ್ತು ಜವಾಬ್ದಾರಿಯುತ ಹುಡುಗ. ಅವನಿಗೆ 8 ತಿಂಗಳ ಪುಟಾಣಿ ಮಗಳಿದ್ದಾಳೆ. ನೀನು ವಿಧಿಸಿದಂತಹ ಪ್ರತಿಯೊಂದು ಷರತ್ತನ್ನು ಪಾಲಿಸುವಂತಹ ವರನೇ ದೊರೆತಿದ್ದಾನೆ. ಈಗ ಹೇಳು, ಮದುವೆ ಮುಹೂರ್ತ ಯಾವಾಗ ಇಟ್ಕೊಳ್ಳೋಣ? ಅಹಲ್ಯ ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಾ, ಇದೇನೆಲ್ಲ ನನ್ನಲ್ಲಿ ಕೇಳಬೇಕಾ ಅಣ್ಣ? ನಾನು ಈಗಾಗಲೇ ಕಚೇರಿಯ ಕೆಲಸದ ದಾಖಲೆಗಳನ್ನು ಸಲ್ಲಿಸಿದ್ದೀನಿ. ಇನ್ನೊಂದು ವಾರದಲ್ಲೇ ಚೆನ್ನೈನಿಂದ ಹಿಂತಿರುಗ್ತೀನಿ. ಮದುವೆಯ ದಿನಾಂಕವನ್ನು ನಿಮ್ಮಿಷ್ಟ ಬಂದ ಹಾಗೆ ನೀವೇ ನಿಗದಿಪಡಿಸಿ. ಆದರೆ ನನಗೆ ಒಂದು ಮಾತು, ನಾನು ವರನ ಯಾವುದೇ ಫೋಟೋಗಳನ್ನು ನೋಡೋಕ್ಕೆ ಬಯಸೋದಿಲ್ಲ. ನನಗೆ ಮೊದಲು ಆ ಮಗುವನ್ನು ನೋಡಬೇಕು. ಆ ತಾಯಿ ಇಲ್ಲದ ಮಗುವಿಗೆ ತಾಯಿಯಾಗಬೇಕು ಅಂತ ಹೇಳ್ತಾಳೆ. ಆಗ ಅಣ್ಣ ಮುಗುಳ್ನಗುತ್ತಾ, ಅತ್ತ ವರನ ಷರತ್ತು ಅದೇ ಆಗಿದೆ ಅಹಲ್ಯ. ಅವನ ಮಗುವಿಗೆ ಒಳ್ಳೆಯ ತಾಯಿಯಾಗುವ ಹೆಣ್ಣು ಬೇಕು ಅಂತ ಅವನು ಕೇಳ್ಕೊಂಡಿದ್ದಾನೆ ಅಂತ ಹೇಳ್ದ. ಸರಿ ಅಣ್ಣ, ಮನೆಗೆ ಬಂದ ಮೇಲೆ ಮಾತಾಡೋಣ ಅಂತ ಹೇಳಿಬಿಟ್ಟು ಅಹಲ್ಯ ಫೋನ್ ಕರೆಯನ್ನು ಕೊನೆಗೊಳಿಸ್ತಾಳೆ. ಇತ್ತ ಫೋನ್ ಇಟ್ಟ ಅಹಲ್ಯಾಳ ಅಣ್ಣನ ಮನಸ್ಸಿನಲ್ಲಿ ಬೇರೆಯದೇ ಒಂದು ಆಲೋಚನೆಗಳು ಸುಳಿದಾಡ್ತಾ ಇದ್ವು. ಗಣೇಶ್ನ ಹಿಡಿದಂತಹ ಆ ಒಂದು ಯೋಜನೆ ಕೊನೆಗೂ ಈಡೇರ್ತಿದೆ. 3 ವರ್ಷಗಳ ಹಿಂದೆ ಅಚಾನಕ್ಕಾಗಿ ಮುರಿದುಬಿದ್ದಂತಹ ಈ ಸಂಬಂಧವನ್ನು ಮತ್ತೆ ಒಂದಾಗಿಸಲು, ಈ ಬೇರ್ಪಟ್ಟ ಕುಟುಂಬಗಳನ್ನು ಮತ್ತೆ ಒಂದೇ ಸೂರಿನಡಿ ತರಲು ಗಣೇಶ ಎಷ್ಟೆಲ್ಲ ಹೋರಾಟ ನಡೆಸ್ತಾ ಇದ್ದಾನೆ ಅನ್ನುವಂಥದ್ದು ನನಗೆ ಮಾತ್ರ ಗೊತ್ತು. ಅಂದು ಆದಿತ್ಯ ಮತ್ತು ಅಹಲ್ಯ ಇಬ್ಬರು ಪರಸ್ಪರ ಮುಖ ನೋಡದಂತೆ ದೂರಾಗಿದ್ರು. ಆದರೆ ವಿಧಿಯಾಟ ನೋಡು, ಇಬ್ಬರು ತಮ್ಮ ಮಕ್ಕಳಿಗಾಗಿ ಪರಸ್ಪರ ಗುರುತು ತಿಳಿಯದೆಯೇ ಮತ್ತೆ ಒಂದಾಗಲು ಒಪ್ಕೊಂಡಿದ್ದಾರೆ ಅಂತ ಹೇಳಿ ಅವನು ತನ್ನಷ್ಟಕ್ಕೆ ಯೋಚಿಸ್ಕೊಂಡ. ಹೌದು, ಮಂಟಪದಲ್ಲಿ ಪರಸ್ಪರರ ಮುಖ ನೋಡಿದಾಗ ಆದಿತ್ಯ ಮತ್ತು ಅಹಲ್ಯಾಳ ಹೃದಯ ಒಡೆದು ಹೋಗಿದ್ದು ಇದೇ ಕಾರಣಕ್ಕೆ. ಅಂದು ಹೈದರಾಬಾದ್ನಿಂದ ಬಂದ ಆದಿತ್ಯನಿಗೆ ತಾನು ಮದುವೆಯಾಗ್ತಿರುವಂತಹದ್ದು ತನ್ನ ಮಾಜಿ ಹೆಂಡತಿ ಅಹಲ್ಯಾಳನ್ನೇ ಅಂತ ಹೇಳಿಬಿಟ್ಟು ತಿಳಿದಿರಲಿಲ್ಲ. ಇತ್ತ ಅಹಲ್ಯ ಕೂಡ ತನ್ನ ಮಗನಿಗೆ ತಂದೆಯ ಆಸರೆ ನೀಡಲು ಒಪ್ಕೊಂಡವರ ತನಗೆ ದ್ರೋಹ ಮಾಡಿ ದೂರಾಗಿದ್ದಂತಹ ಅದೇ ಆದಿತ್ಯ ಅಂತ ತಿಳಿಯದೆ ಮಂಟಪಕ್ಕೆ ಬಂದಿದ್ಲು. ಗಣೇಶ್ನ ಮತ್ತು ಅಶ್ವಿನಿ ಮಾಡಿದಂತಹ ಒಂದು ಹಳೆಯ ತಪ್ಪಿನ ಪ್ರಾಯಶ್ಚಿತ್ತಕ್ಕಾಗಿ ಇಂದಿಲ್ಲಿ ವಿಧಿಯೇ ಆದಿತ್ಯ ಮತ್ತು ಅಹಲ್ಯಾಳನ್ನ ಮತ್ತೆ ಒಂದು ಬಂಧನದಲ್ಲಿ ಮುಗಿಯದ ನೋವು ಶುರುವಾಗದ ಅನುರಾಗ ಅನ್ನೋ ರೀತಿ ಮತ್ತೆ ಗಂಟಾಕಿದೆ. ಕುತ್ತಿಗೆಗೆ ಮಾಂಗಲ್ಯ ಬಿದ್ದಾಯಿತು. ಇಬ್ಬರು ಮಕ್ಕಳು ಒಬ್ಬರನ್ನೊಬ್ಬರು ಒಪ್ಕೊಂಡಾಯಿತು. ಆದರೆ 3 ವರ್ಷಗಳಿಂದ ಇಬ್ಬರು ಮನಸ್ಸಿನಲ್ಲಿ ಎಪ್ಕಟ್ಟಿದ್ದಂತಹ ನೋವು, ಅನುಮಾನ, ಗಾಯಗಳು ಅಷ್ಟು ಸುಲಭವಾಗಿ ಮಾಯ ಆಗೋದಿಲ್ಲ. ತೊಟ್ಟಿಲಿನಲ್ಲಿ ಮಲಗಿದ್ದ ಅನನ್ಯಾಳನ್ನ ನೋಡುತ್ತಾ ಆದಿತ್ಯ ಕತ್ತಲಲ್ಲಿ ಕಣ್ಣೀರನ್ನ ಸುರಿಸ್ತಿದ್ದ. ಪಕ್ಕದ ಕೋಣೆಯಲ್ಲಿ ಅದ್ವಿಕ್ನನ್ನ ಅಪ್ಕೊಂಡು ಅಹಲ್ಯ ತನ್ನ ಕಹಿ ನೆನಪುಗಳ ಬೆಂಕಿಯಲ್ಲಿ ಬೈತಾ ಇದ್ಲು. ಇಬ್ಬರು ಕೂಡ ಒಂದೇ ಸೂರಿನಡಿಗೆ ಬಂದಿದ್ದಾರೆ. ಹೆಂಡತಿಯಾಗಿ ಅಹಲ್ಯ ಮನೆ ಕಾಲಿಟ್ಟಿದ್ದಾಳೆ. ಆದರೆ ಕಾಲದ ಹೊಡೆತಕ್ಕೆ ನುಜ್ಜುಗುಜ್ಜಾಗಿರುವಂತಹ ಇವರ ಪ್ರೀತಿ ಮನಸ್ಸು ಮತ್ತೆ ಚಿಗುರುತ್ತದಾ? ಅಥವಾ ಈ ಮದುವೆ ಕೇವಲ ಮಕ್ಕಳಿಗಾಗಿ ಮಾಡಿಕೊಂಡ ಒಪ್ಪಂದವೇ? ಆ ಮನೆಯ ಹಾಲ್ನಲ್ಲಿ ಶಾಂತ ವಾತಾವರಣವಿತ್ತು. ಮುದ್ದು ಕಂದ ಅನಿರುದ್ಧ್ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅಂತ ಹೇಳಿ ಮಗುವಿನ ಧ್ವನಿಯಲ್ಲಿ ಹಾಡ್ತಿದ್ದ. ಅತ್ತ ಅಶ್ವಿನಿ ಪುಟಾಣಿ ಅನನ್ಯಾಗೆ ಪ್ರೀತಿಯಿಂದ ಊಟ ಮಾಡಿಸ್ತಿದ್ರೆ ಆದಿತ್ಯ ಸೋಫಾದ ಮೇಲೆ ಕುಳಿತು ಗಂಭೀರವಾಗಿ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಅತ್ತೆ ಅನ್ನಲಕ್ಷ್ಮಿ ಟಿವಿ ನೋಡುತ್ತಾ ಕುಳಿತಿದ್ರು. ರಾತ್ರಿಯ ಭೋಜನದ ಸಮಯ ಹತ್ತಿರವಾಗ್ತಿದ್ದಂಗೆ ಕೆಲಸದಾಕೆ ಊಟ ಸಿದ್ಧವಾಗಿದೆ ಅಂತ ಹೇಳಿ ಕರೆದ್ಲು. ಮನೆಯವರೆಲ್ಲರೂ ಕೂಡ ಊಟದ ಮೇಜಿನ ಬಳಿ ಬಂದು ಕುಳಿತುಕೊಂಡ್ರು. ಊಟ ಮಾಡುತ್ತಿರುವಾಗಲೇ ಗಣೇಶ್ ಗಂಭೀರವಾಗಿ ಮಾತನಾಡೋಕೆ ಪ್ರಾರಂಭಿಸ್ದ. ಆದಿ, ನೀನು ಹಾಕಿದ್ದ ಪ್ರತಿಯೊಂದು ಷರತ್ತಿಗೂ ಕೂಡ ಒಪ್ಕೊಂಡಿರುವಂತಹ ಒಬ್ಬ ಹುಡುಗಿ ಇದ್ದಾಳೆ. ಅವಳಿಗೆ 2 ವರ್ಷದ ಮುದ್ದು ಮಗನಿದ್ದಾನೆ. ಹುಡುಗಿ ಮೂಲತಃ ಹೈದರಾಬಾದ್ನವಳು. ಅವಳಿಗೆ ತಾಯಿ ತಂದೆ ಯಾರೂ ಇಲ್ಲ. ಅವಳ ಗಂಡ ತೀರಿಕೊಂಡು 6 ತಿಂಗಳಾಗಿದೆ. ಗಂಡನ ಆಸ್ತಿ ಎಲ್ಲವೂ ಈಗ ಆ ಮಗುವಿನ ಹೆಸರಿನಲ್ಲಿದೆ. ಗಣೇಶ್ ಆದಿತ್ಯನ ಮುಖವನ್ನೇ ದಿಟ್ಟಿಸುತ್ತಾ ಮುಂದುವರೆದ.
ಅವಳು ಕೂಡ ತನಗೆ ಮತ್ತು ಮಗುವಿಗೆ ರಕ್ಷಣೆ ನೀಡುವಂತಹ ಒಬ್ಬ ಸಂಗಾತಿ ಬೇಕು ಅಷ್ಟೇ ಅಂತ ಹೇಳಿ ಮದುವೆಗೆ ಒಪ್ಕೊಂಡಿದ್ದಾಳೆ. ಅವಳು ನಿನ್ನ ಮಗುವಿಗೆ ಕೇವಲ ತಾಯಿ ಮಾತ್ರವಾಗಿರುತ್ತೇನೆ ಎಂದು ತನಗೆ ಸ್ಪಷ್ಟವಾಗಿ ಭರವಸೆಯನ್ನು ನೀಡಿದ್ದಾಳೆ. ಅದೇ ರೀತಿ ನೀನು ಕೂಡ ಆ ಹುಡುಗಿಯ ಮಗುವಿಗೆ ಕೇವಲ ತಂದೆ ಮಾತ್ರವಾಗಿರಬೇಕು. ಇದು ಅವಳ ಷರತ್ತು. ಅದಲ್ಲದೆ ಅವಳು ಮದುವೆಗಿಂತ ಮೊದಲು ನಿನ್ನ ಯಾವುದೇ ಫೋಟೋಗಳನ್ನು ನೋಡಲು ಕೂಡ ಆಕೆ ಬಯಸ್ತಾ ಇಲ್ಲ. ನೇರವಾಗಿ ಕಲ್ಯಾಣ ಮಂಟಪಕ್ಕೆ ಬರುತ್ತೇನೆ ಅಂತಾನೆ ಹೇಳಿದ್ದಾಳೆ. ಆ ಹುಡುಗಿ ನನಗೆ ತುಂಬ ಚೆನ್ನಾಗಿ ತಿಳಿದಿರುವವಳು. ಅದಕ್ಕಾಗಿ ನಾನು ಕೇಳಿದ ತಕ್ಷಣ ಒಪ್ಕೊಂಡ್ಳು. ನಾನು ಸರಿಯಾದ ಮುಹೂರ್ತದಲ್ಲೇ ಮದುವೆ ಏರ್ಪಡಿಸ್ತಾ ಇದ್ದೀನಿ. ಈ ಬಾರಿ ನೀನು ಇದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಆದಿ. ಗಣೇಶು ಪಟಾಕಿ ಥರ ಸಾಲ್ ಮಾತುಗಳನ್ನು ತಡೆಯಿಲ್ಲದೆ ಹಾಡಿ ಮುಗಿಸ್ದ. ಕಳೆದ ಕೆಲವು ದಿನಗಳಿಂದ ಮದುವೆಯ ಆಲೋಚನೆಯಲ್ಲೇ ಒಳಗೊಳಗೆ ಒದ್ದಾಡ್ತಿದ್ದಂತಹ ಆದಿತ್ಯ ಬೇರೆ ದಾರಿನೇ ಇಲ್ದಂಗೆ ಯಾಂತ್ರಿಕವಾಗಿ ತಲೆಯಾಡಿಸಿ ಒಪ್ಕೊಳ್ತಾನೆ. ಅತ್ತ ಅಶ್ವಿನಿ ಮತ್ತು ಅನ್ನಲಕ್ಷ್ಮಿಗೆ ವಧು ಯಾರು ಎಂಬಂತಹ ಸಂಪೂರ್ಣ ವಿವರ ಮೊದಲೇ ತಿಳಿದಿದ್ದರಿಂದ ಗಣೇಶ್ ಮಾತು ಮುಗಿಸ್ತಿದ್ದಂತೆ ನಿಟ್ಟುಸಿರು ಬಿಡ್ತಾರೆ. ಆದರೆ ಮದುವೆಯ ವೇದಿಕೆಯಲ್ಲಿ ಆದಿತ್ಯ ಆ ಹುಡುಗಿಯ ಮುಖವನ್ನು ನೋಡಿದಾಗ ಏನಾಗಬಹುದು, ಅವಳನ್ನು ಕಂಡ ತಕ್ಷಣ ಅವನು ಹೇಗೆ ವರ್ತಿಸ್ತಾನೋ ಎಂಬ ಭಯ ಒಳಗೊಳಗೆ ಅವರನ್ನು ಒಂದೊಂದು ಕ್ಷಣನೂ ಕಾಡಿ ಸಾಯಿಸ್ತಾ ಇತ್ತು. ಗಣೇಶ್ ಕೂಡ ಮುಗುಳ್ನಗುತ್ತಾ ಅನ್ನಲಕ್ಷ್ಮಿಯತ್ತ ತಿರುಗಿ, ಅತ್ತೆ, ಹುಡುಗಿಗೆ ಬೇಕಾದಂತಹ ಆಭರಣ ಮತ್ತು ರೇಷ್ಮೆ ಸೀರೆಗಳು ನಾವೇ ಶಾಪಿಂಗ್ ಮಾಡೋಣವಾ? ಅವಳು ತನ್ನ ಕಡೆಯಿಂದ 50,000 ರೂಪಾಯಿಗಳನ್ನು ಕಳಿಸ್ಕೊಟ್ಟಿದ್ದಾಳೆ. ನಮ್ಮ ಆದಿತ್ಯನಿಗೆ ಒಂದು ಮದುವೆ ಶೇರ್ವಾಣಿ, ಪುಟಾಣಿ ಅನನ್ಯಾಗೆ ಒಂದು ಡ್ರೆಸ್, ಜೊತೆಗೆ ಅತ್ತೆ ನಿಮಗೂ ಮತ್ತು ಅಶ್ವಿನಿಗೆ ಬಟ್ಟೆಗಳನ್ನು ತೆಗೆದುಕೊಳ್ಳಲು ಹಣ ಕೊಟ್ಟಿದ್ದಾಳೆ. ನಮ್ಮನ್ನೇ ಶಾಪಿಂಗ್ ಮುಗಿಸಲು ಹೇಳಿದ್ದಾಳೆ ಎಂದ ನಂತರ ವಿಷಯವನ್ನು ಮುಂದುವರಿಸುತ್ತಾ, ಅವಳು ಮುಂದಿನ ವಾರ ಚೆನ್ನೈಗೆ ತಲುಪ್ತಾಳೆ. ಆದರೆ ಮದುವೆಯಾಗುವವರೆಗೂ ಕೂಡ ಪುಟಾಣಿ ಅನನ್ಯ ಅವಳ ಜೊತೆಯಲ್ಲಿಯೇ ಇರಬೇಕಂತೆ. ಅಂದರೆ ಮದುವೆಗೆ ಇನ್ನೂ 10 ದಿನಗಳಿವೆಯಲ್ಲ, ಅಲ್ಲಿಯವರೆಗೆ ಮಗು ಅವಳ ಹತ್ತಿರವೇ ಇರಬೇಕು ಎಂಬುದು ಅವಳ ಮುಖ್ಯ ಷರತ್ತು. ಇದಕ್ಕೆ ನೀವು ಒಪ್ಪಲೇಬೇಕು ಅಂತ ಹೇಳಿದಾಗ, ತನ್ನ ಮಗಳನ್ನು ಮದುವೆಗಿಂತ ಮುಂಚೆನೇ ತನಗೆ ಏನು ಅಂತಲೇ ಗೊತ್ತಿರೋ ಅಪರಿಚಿತ ಹೆಣ್ಣಿನ ಬಳಿಗೆ ಕಳಿಸ್ಕೊಡ್ಬೇಕೇ ಎಂಬ ಆಲೋಚನೆ ಆದಿತ್ಯನ ಮನಸ್ಸಿನಲ್ಲಿ ಸಣ್ಣದೊಂದು ತಳಮಳವನ್ನು, ಕೋಪವನ್ನು ಎಬ್ಬಿಸಿತು. ಆದರೆ ತನ್ನ ಮಗಳಿಗೆ ತಾಯಿಯ ಪ್ರೀತಿ ಸಿಗ್ತದೆ ಎಂದಾದರೆ ಆ ಷರತ್ತಿಗೆ ಒಪ್ಪುವುದೇ ಸರಿ ಅಂತ ಅವನ ಭಾವಿಸಿದ ಒಂದು ಕ್ಷಣ. ಆ ಅಪರಿಚಿತ ಹುಡುಗಿ ಬೇರ್ಯಾರೂ ಅಲ್ಲ, ಆದಿತ್ಯನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ದೂರಾಗಿದ್ದ ಅಹಲ್ಯ ಎಂಬ ರಹಸ್ಯ ಸದ್ಯದಲ್ಲೇ ಮಂಟಪದಲ್ಲೇ ಹೊರಬೀಳಲಿದೆ. ಆದಿತ್ಯ ತನ್ನ ಪ್ಲೇಟ್ನಲ್ಲಿದ್ದಂತಹ ಕೊನೆಯ ತುಕ್ಕಡಿಯನ್ನು ತಿಂದು ಮುಗಿಸುತ್ತಾ ಗಂಭೀರವಾಗಿ ಹೇಳಿದ, ನಾವಿಬ್ಬರು ತಮ್ಮ ಮುದ್ದು ಮಕ್ಕಳಿಗೆ ಪೋಷಕರು ಮಾತ್ರ. ನಮ್ಮ ನಡುವೆ ಗಂಡ ಹೆಂಡತಿ ಸಂಬಂಧ ಇರಲ್ಲ. ಅನನ್ಯ ಅಲ್ಲಿಗೆ ಹೋದ ತಕ್ಷಣ ಅವಳ ಮಗನನ್ನು ಇಲ್ಲಿ ಕಳಿಸೋಕೆ ಹೇಳಿ. ನನಗೂ ಅವಳ ಫೋಟೋ ನೋಡುವಂತಹ ಆಸೆ ಇಲ್ಲ. ನೀವು ಬಂದಾಗ ಮದುವೆಯ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಿ. ಹೀಗೆ ಹೇಳಿ ಆದಿತ್ಯ ಊಟದ ಮೇಜಿನಿಂದ ಎದ್ದು ಹೋದ. ಅವನು ಹೋಗ್ತಿದ್ದಂಗೆ ಮನೆಯಲ್ಲಿದ್ದವರೆಲ್ಲರೂ ದೀರ್ಘವಾದ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ಅನ್ನಲಕ್ಷ್ಮಿ ಗೊಣಗು ತೊಡ್ಕೊಳ್ತಾ, ನಾವು ಸಾಲು ಸಾಲಾಗಿ ನಿಂತು ಎಷ್ಟೋ ಹುಡುಗಿಯರ ಜಾತಕ ಫೋಟೋ ತಂದರು, ಇವನು ಪ್ರತಿಯೊಂದಕ್ಕೂ ಬೇಡ ಅಂತಲೇ ಹೇಳ್ತಿದ್ದ. ಈ ಹುಡುಗಿ ಫೋಟೋವನ್ನು ನೋಡದೆ ಒಪ್ಕೊಂಡ್ಬಿಟ್ಟಿದ್ದಾನಲ್ಲಪ್ಪ. ಅದೆಲ್ಲ ವಿಧಿಯ ಆಟವೇ ಸರಿ. ವಿಧಿ ಅವನನ್ನು ಮತ್ತೆಗೆ ಇಲ್ಲಿಗೆ ತಂದು ನಿಲ್ಲಿಸ್ತಿದೆ. ಇದನ್ನು ಕೇಳಿದ ಅಶ್ವಿನಿಗೆ ಕೋಪ ತಡೆಯಲಾಗಲಿಲ್ಲ. ಪ್ರತಿ ಸಲದಂತೆ ಅವಳು ತನ್ನ ಪ್ರಲಾಪವನ್ನು ಶುರು ಮಾಡಿದ್ಲು. ಯಾಕೆ ಚಿಕ್ಕಮ್ಮ ಈ ನಾಟಕ? ನಿಮಗೇನು ಆಸ್ತಿಯನ್ನು ಬೇರೆಯವರಿಗೆ ಬಿಟ್ಕೊಡಲು ಇಷ್ಟವಿಲ್ಲ? ಅದಕ್ಕಾಗಿಯೇ ನಮ್ಮಿಬ್ಬರನ್ನ ನಿಮ್ಮ ಮಕ್ಕಳ ಕುತ್ತಿಗೆಗೆ ಕಟ್ಟಿ ಹಾಕಿದ್ದೀರಿ. ಬಾಲ್ಯದಿಂದಲೂ ನನ್ನ ಜೊತೆ ಮಾತನಾಡುತ್ತಾ ನನ್ನ ಮನಸ್ಸಿನಲ್ಲಿ ದುರಾಸೆಯನ್ನು ಬೀಜವನ್ನು ಬಿತ್ತಿ, ಈಗ ನೀವು ಅದನ್ನು ನಾನು ಮರೆಯಲು ಸಾಧ್ಯವೇ? ನೀವೇನು ಕುರುಡರೇ ಎಲ್ಲವನ್ನ ನಂಬಿ ಸುಮ್ಮನಿರಲು? ಅವನೇನು ಈಗ ದೊಡ್ಡ ಸತ್ಯವಂತನಂತೆ ಆಡ್ಕೊಂಡಿದ್ದಾನಲ್ವಾ? ಅವನು ಮಾತ್ರವೇನು ಪಾಪ ಮಾಡಿಲ್ವೇನೋ? ಎಲ್ಲರೂ ಪಾಪ ಮಾಡಿದ್ದವರೇ. ಈ ಮದುವೆ ಮಾಡಿದ ತಕ್ಷಣ ನಿಮ್ಮ ಪಾಪಗಳೆಲ್ಲ ತೊಳೆದು ಹೋಗ್ತವೆ ಅಂತ ನೀವೇನಾದರೂ ಭಾವಿಸಿದ್ರೆ ಅದು ತಪ್ಪು ಕಲ್ಪನೆ. ನನ್ನ ತಾಯಿಯನ್ನು ನೀವು ದಿನವೂ ಅಳುವಂತೆ ಮಾಡಿದ್ದೀರಿ. ಅವಳು ಎಲ್ಲವನ್ನ ಕಳೆದುಕೊಂಡಿದ್ದಾಳೆ. ನೆನಪಿನಿಟ್ಕೊಳ್ಳಿ, ಕರ್ಮ ಯಾರನ್ನೂ ಸುಮ್ಮನೆ ಬಿಡಲ್ಲ. ಒಂದಿನ ನಿಮ್ಮನ್ನು ಒಂಟಿಯಾಗಿ ನಿಲ್ಲಿಸ್ತದೆ. ಹೀಗೆ ಶಾಪ ಹಾಕುತ್ತಾ ಅಶ್ವಿನಿ ತನ್ನ ಮಕ್ಕಳಾದ ಅನಿರುದ್ಧ್, ಅನು ಇಬ್ಬರನ್ನ ಎತ್ಕೊಂಡು ತೋಟದಲ್ಲಿ ಆಟವಾಡಿಸಲು ಕರೆದುಕೊಂಡು ಹೋಗ್ತಾಳೆ. ಅನ್ನಲಕ್ಷ್ಮಿ ಅಶ್ವಿನಿ ತಾಯಿ ಮಗಳು ಒಬ್ಬರನ್ನೊಬ್ಬರು ಮೂಕ ಪ್ರೇಕ್ಷಕರಂತೆ ನೋಡಿಕೊಳ್ಳುವುದಷ್ಟೇ ಉಳಿದಿತ್ತು. ಈ ಕಡೆ ಡೇವಿಡ್ನ ನೆನಪು ಮತ್ತು ಒಂದೆಡೆ ಹೃದಯ ತೋಟದಲ್ಲಿದ್ದ ಸಣ್ಣ ಬೆಂಚ್ ಮೇಲೆ ಕುಳಿತು ಅಶ್ವಿನಿ ಊಟ ಮಾಡಲು ಹಠ ಮಾಡ್ತಿದ್ದ ಮಗ ಅನಿರುದ್ಧ್ಗೆ, ಬಾ ಕಂದ, ನಿನಗೊಂದು ಸುಂದರವಾದ ಕತೆ ಹೇಳ್ತೀನಿ ಅಂತ ಹೇಳಿಬಿಟ್ಟು ಆಡುತ್ತಾ ಊಟ ಮಾಡಿಸಿದ್ಲು. ಮಗು ಹೊಟ್ಟೆ ತುಂಬ ಉಂಡು ಸ್ವಲ್ಪ ಹೊತ್ತಿನಲ್ಲೇ ಅವಳ ಭುಜದ ಮೇಲೆ ನಿದ್ರೆಗೆ ಜಾರ್ತು.
ಮಗುವನ್ನು ಭುಜದ ಮೇಲೆ ಹೊತ್ಕೊಂಡು ಕೋಣೆಗೆ ಅಂತ ಹೇಳ್ಬಿಟ್ಟು ಮಲಗಿಸೋಕೆ ಅಂತ ಹಿಂತಿರುಗಿದಾಗ ಗೋಡೆಯ ಮೇಲಿದ್ದ ಆ ಫೋಟೋವನ್ನು ಅವಳ ಕಣ್ಣಿಗೆ ಬಿತ್ತು. ಆ ಫೋಟೋದಲ್ಲಿ ಆ ಡೇವಿಡ್ ಕಲ್ಮಶವಿಲ್ಲದ, ಮೋಸವಿಲ್ಲದಂತಹ ನಗು ನಗ್ತಿದ್ದ. ಎಂತಹ ಒಳ್ಳೆಯ ಮನುಷ್ಯ ಅವನಾಗಿದ್ದ. ಅಯ್ಯೋ ವಿಧಿಯೇ, ಇಂತಹ ಒಳ್ಳೆಯ ವ್ಯಕ್ತಿಯನ್ನು ಈ ಲೋಕದಲ್ಲಿ ಬದುಕಕ್ಕೆ ಬಿಡಲಿಲ್ವಲ್ಲ ಅಂತ ಯೋಚಿಸುತ್ತಾ ಅಶ್ವಿನಿ ವಿಧಿಯನ್ನು ಶಪಿಸಿದ್ಲು. ಇಡೀ ಜಗತ್ತೇ ಅವಳನ್ನು ತ್ಯಜಿಸಿ ಯಾರೂ ಅವಳ ಮಾತನ್ನು ಕೇಳದಿದ್ದ ಕಷ್ಟದ ದಿನಗಳಲ್ಲಿ ಗಂಡನಾಗಿ ಅವಳಿಗೆ ಬೆಂಬಲವಾಗಿ ನಿಂತವನು ಗಣೇಶ್. ಬರೀ ಗಂಡನಾಗಿ ಮಾತ್ರವಲ್ಲ, ಒಬ್ಬ ಒಳ್ಳೆಯ ಸ್ನೇಹಿತನಾಗಿ ಅವಳನ್ನು ತಾಯಿಯ ಸ್ಥಾನದಲ್ಲಿರಿಸಿ ಸಂತೋಷದ ಮಳೆಯನ್ನೇ ಸುರಿಸಿದ್ದ. ಆದರೆ ಅಂತಹ ವ್ಯಕ್ತಿ ಇದ್ದಕ್ಕಿದ್ದಂತೆ ಅವಳನ್ನು ಬಿಟ್ಟು ದೂರದ ಲೋಕಕ್ಕೆ ಹೋಗಿಬಿಡುತ್ತಾನೆಯೇ? ಅವನ ಆ ಅನಿರೀಕ್ಷಿತ ಸಾವನ್ನು ಅವಳಿಗೆ ಇಂದಿಗೂ ಕೂಡ ಅರ್ಗಿಸಿಕೊಳ್ಳಲು ಸಾಧ್ಯವಾಗ್ತಾ ಇರಲಿಲ್ಲ. ಡೇವಿಡ್ನ ಫೋಟೋವನ್ನು ಹಿಡಿದು ಕಣ್ಣೀರನ್ನು ಸುರಿಸುತ್ತಾ ಮೆಲ್ಲನೆ ಪಿಸುಗುಟ್ಟಿದ್ಲು.